ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಬಸವಣ್ಣನವರು ಸಾಮಾನ್ಯರಲ್ಲ, ಬಸವಣ್ಣನವರು ಸರ್ವಜ್ಞ ಮೂರ್ತಿಗಳು. ಬಸವಣ್ಣನವರು ಸರ್ವಜ್ಞ ಮೂರ್ತಿಗಳಿದ್ದ ಸಲುವಾಗಿ ಬಸವಣ್ಣನವರು ಒಂದು ಮಾತು ಹೇಳಕ್ಕೆ ಚಾಲು ಮಾಡಿದ್ದಾರೆ. ಏನನ್ನ ಚಾಲು ಮಾಡಿದ್ದಾರೆ ಬಸವಣ್ಣನವರು ಅಂದ್ರೆ, ಓಹೋ ನಾನೊಬ್ಬರಿಗೆಯೂ ಉಪದೇಶ ಮಾಡಲಮ್ಮೆನು. ಸಣ್ಣ ಮಾತಲ್ರಿ, ಬುದ್ಧಿ ಬೇಕಲ್ಲ, ವಯಸ್ಸಾದರೂ ಬುದ್ಧಿ ಇರ್ಬೇಕಂತ ನಿಯಮದ. ಅದರ ಸಲುವಾಗಿ ಇಲ್ಲೇ ನನ್ನ ಚಾಲು ಮಾಡಿದ್ದಾರೆ ಬಸವಣ್ಣನವರು. ಓಹೋ ನಾನು ಒಬ್ಬರಿಗೆ ಉಪದೇಶವ ಮಾಡಲಮ್ಮೆನು. ಎಷ್ಟು ಚಂದ ಅಂತಾರೆ ನೋಡ್ರಿ ಬಸವಣ್ಣನವ್ರಿಗೆ. ಅಂದ್ರಂತ ಯಾರೋ ನನಗೆ ದೀಕ್ಷಾ ಕೊಡ್ರಿ ಅಂತ ಹೋದ್ರಂತ ಬಸವಣ್ಣವ್ರ ಬಳಿ. ಬಸವಣ್ಣವ್ರ ಬಳಿ ಅದಕ್ಕೆ ಹೋದ ಮನುಷ್ಯ, ಯಪ್ಪ ನನಗೆ ದೀಕ್ಷಾ ಮಾಡ್ರಿ ಅಂತ ಹೋದನಂತ. ಬಸವಣ್ಣವ್ರು ಖಡಾಖಂಡಿತ ಹೇಳಿದ್ರು. ಕಲ್ಯಾಣದ ಶರಣರು ಎಲ್ಲರೂ ಬಸವಣ್ಣನವರಿಗೆ ಮಹಾತ್ಮ ಗುರು ಅಂತ ಒಪ್ಕೊಂಡಿದ್ದಾರೆ. ಯಮಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಹೇಳಿರ್ತಕ್ಕಂಥ ಸಮಯದೊಳಗೆ ಇಲ್ಲೊಂದು ಮಾತನ್ನು ಹೇಳ್ತಾ ಇದ್ದಾರೆ ಬಸವಣ್ಣನವರು. ಸ್ವತಃ ಅಲ್ಲಮ ಪ್ರಭುದೇವರೇ ಅಂದಾರೆ ಏನಂತ, ಬಸವಣ್ಣ ಗುರು ಆದಾನ ಅಂತ ಅಲ್ಲಮ ಪ್ರಭುದೇವರು ಹೇಳಿದ್ದಾರೆ. ಏನಂತ? ಬಸವಣ್ಣ ನನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಅಂತ ಬಸವಣ್ಣನ ಗುರುತ್ವವನ್ನು ಅಲ್ಲಮ ಪ್ರಭುದೇವರು ಸರ್ಟಿಫೈ ಮಾಡ್ತಾರೆ. ಆದ್ರೆ ಬಸವಣ್ಣ ಏನಂತಾರ ಅಂದ್ರೆ, ಓಹೋ ನಾನೊಬ್ಬರಿಗೂ ಉಪದೇಶ ಮಾಡಲಮ್ಮೆನು, ನಾ ಯಾರಿಗೂ ಉಪದೇಶ ಕೊಡಕ್ಕೆ ಹೋಗಂಗಿಲ್ಲ ಅಂತಾರೆ. ಬಸವಣ್ಣವ್ರು ಏಟು ಅಂಜಿರ್ಬೇಕ್ರಿ, ಈ ದೀಕ್ಷಾ ಕೊಡ್ಲಕ್ಕೆ ಏಟು ಅಂಜಿರ್ಬೇಕು ಬಸವಣ್ಣವರು. ನಾ ಯಾರಿಗೂ ಉಪದೇಶ ಮಾಡಂಗಿಲ್ಲ ಅಂದರು. ಯಾಕಂದ್ರೆ ಅಲ್ಲಂ ಪ್ರಭುಗಳು ಮಾತು ಗೊತ್ತದ ಅವರಿಗೆ. ಶಿಷ್ಯನ ಪಾಪ ಕಟ್ಕೊಂಡು ನಾ ಎಲ್ಲಿಗೆ ಹೋಗ್ಲು, ಯಪ್ಪ ಮಾಡಲ್ದೇನೆ ಮಟ್ಟಲ್ದೇನೆ ನನ್ನ ಕೊಳ್ಳಿಗೆ ಬಿದ್ದರೆ ನಾ ಯಾಕೆ ನರ್ಕೋಕೆ ಹೋಗ್ಲಿ, ಯಾವ್ದಾರ ಸಲುವಾಗಿ ನಾ ಯಾಕೆ ಹೋಗ್ಬೇಕು, ನಾನು ಯಾಕೆ ಹೋಗ್ಬೇಕ್ರಿ ಯಾರ್ದಾರ ಸಲುವಾಗಿ? ಸಾಧ್ಯ ಇಲ್ಲ ಅಂತಾರೆ ಅವರು ಬಸವಣ್ಣನವರು. ಅದರ ಸಲುವಾಗಿ ಬಹು ಸುಂದರವಾದ ಮಾತನ್ನ ಹೇಳ್ತಾ ಉಂಬ ಕೂಳಿಗೆ ಉಪದೇಶವ ಮಾಡುವ ಚುಂಬಕರು ಹೆಚ್ಚಿ ಭಕ್ತಿ ಪಥವ ಕೆಡಿಸಿದರು ಅಂತಾರೆ ಮಡಿವಾಳ ಮಾಚಿದೇವರು. ಇವೆಲ್ಲ ಡೇಂಜರ್ ಮಾತುಗಳ್ರಿ, ಇವು ಹೇಳೋ ಮಾತಲ್ಲ. ಏಟು ಖತರ್ನಾಕ್ ಮಾತಾಡಿದ್ರು ಅವರು. ಉಂಬ ಕೂಳಿಗೆ ಉಪದೇಶವ ಮಾಡುವ ಚುಂಬಕರು. ಚುಂಬಕರು ಅಂದ್ರೆ ಲೋಹ ಚುಂಬಕ ಇರ್ತದಲ್ಲ, ಲೋಹ ಚುಂಬಕ ಏನು ಮಾಡ್ತದ, ಕಬ್ಬಿಣಕ್ಕೆಲ್ಲ ಎಳ್ಕೋತದ. ಹ್ಯಾಂಗ ಕಬ್ಬಿಣಕ್ಕೆ ಲೋಹ ಚುಂಬಕ ತನ್ನ ಕಡೆ ಎಳ್ಕೋತದ, ಕೆಲವೊಂದು ಗುರುಗಳು ತಮ್ಮ ಕಡೆ ಎಳ್ಕೋಬೇಕಂತಾರಂತ. ರೊಕ್ಕ ಸಿಕ್ಕತ್ತು, ರೂಪಾಯಿ ಸಿಕ್ಕತ್ತು, ದಕ್ಷಿಣ ಜಾಸ್ತಿ ಸಿಕ್ಕತ್ತು. ಇವ್ರು ಈಸ್ ಮಂದಿ 10,000 20,000 ಜನ ಶಿಷ್ಯರು ನನಗಾದ್ರು ಅಂದ್ರೆ ಜಗತ್ತಿನೊಳಗೆ ನನ್ನ ಹಿಂದನೂ ಈಸ್ ಮಂದಿ ಹರ ಅಂತ ಹಿಮ್ಮತ್ ಇರ್ತದ ಅಂತ ತಿಳ್ಕೊಂಡು ಶಿಷ್ಯರಿಗೆ ಮಾಡ್ಕೋತ ಏನು ಹೋಗ್ತಾರಲ್ಲ, ಹಿಂತೋರ್ದಿಂದ ಭಕ್ತಿ ಪಥವ ಕೆಡಿಸಿದರು ಅಂತ ಹೇಳ್ತಾನೆ ಮಡಿವಾಳ ಮಾತು. ಹಿಂತೋರ್ದಿಂದು ಜಗತ್ತಿನೊಳಗಿನ ಭಕ್ತಿ ಹಾಳಾಗಿ ಹಿಡಿದೋಯ್ತು ಅಂತ, ನಾವು ಹಾಳಾಗೋಯ್ತು ಅಂತ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನು ಹೇಳಿ ನಮ್ಮ ಮಹಾಘನ ಪ್ರಸಿದ್ಧ ಪ್ರಸನ್ನ ಸಂಗಮೇಶ್ವರ ಲಿಂಗ ಅಂತ ಒಬ್ಬರು ಶರಣರಾಗಿ ಹೋಗಿದ್ದಾರೆ. ಅವ್ರ ಹೆಸರೇ ಭಾಳ ಉದ್ದಕದ. ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಹೊಣ್ಣು ಹೆಣ್ಣು ಮಣ್ಣು ಬಿಡಿಸದ ಗುರು. ಹೆಂಗ್ರಿ? ಅವನ ಪಾದಕ್ಕೆ ನಾವು ಶರಣಾಗತ ಆಗಿರಬೇಕು. ಸಂಸಾರದ ವಾಸನ ನಾಶ ಆಗಿರಬೇಕು. ಸದ್ಗುರು ಇರಬೇಕು ಹಂತಾವ, ನಮ್ಮ ಸಿದ್ಧಾರೂಢನ ಹಂತಾವ. ಇದ್ದಂಗೆ ತಿಳಿಸಾವ, ಮಾಯದ ಗದ್ದಲ ಬಿಡಿಸಾವ. ಸ್ಪಷ್ಟವಾಗಿ ನಮ್ಮ ಮಕ್ಕಳಕೋಟಿ ಶರಣರು ಹಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅದರ ಸಲುವಾಗಿ ಇಲ್ಲಿ ಏನನ್ನ ಚಾಲು ಮಾಡಿದಾರ, ನಿಜಗುರು ಅಂತ ಯಾರಿಗೆ ಅನ್ಬೇಕು ಅಂದ್ರೆ, ಹೊನ್ನಿನಾಸೆ, ಹೆಣ್ಣಿನಾಸೆ, ಮಣ್ಣಿನಾಸೆ, ಇವು 3 ಪ್ರಬಲ ಆದವಂತ ತಿಳ್ಕೊಂಡು ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ ಅಂತ ಮನುಷ್ಯ ತನ್ನ ಪ್ರಾಣಕ್ಕೆ ಸಮಾನವಾಗಿ ಪ್ರೇಮ ಮಾಡುವಂಥವು ಇವು 3 ವಸ್ತುಗಳು. ಸಾಯುತನ ಇವುದ್ರ ಕಾಲಾಗೆ ಹೊಡೆದಾಡಿ ಬಡದಾಡಿ ಸಾಯ್ತೇವು. ಹೆಣ್ಣು ಬೇಕು, ಹೊನ್ನು ಬೇಕು, ಮಣ್ಣು ಬೇಕು, ಇದಕ್ಕೆ ಬಿಟ್ಟರೆ ಮತ್ತೊಂದ್ರ ಇಚ್ಛಾ ಇಲ್ಲ. ಅದರ ಸಲುವಾಗಂತಾದನ ಪ್ರಪಂಚದ ವಿಷಯಗಳ ಆಪೇಕ್ಷೆ ಎಲ್ಲಿ ತನ ಮನಸ್ಸಿನಾಗಿರ್ತದ, ವಾಸನೆಯಿಂದ ಕೂಡಿರ್ತಕ್ಕಂಥ ಮನುಷ್ಯನಿಂದ ಭಕ್ತಿನೂ ಆಗಂಗಿಲ್ಲ, ಅವನಿಗೆ ವೈರಾಗ್ಯನೂ ಬರಂಗಿಲ್ಲ, ಅವನಿಗೆ ಜ್ಞಾನನೂ ಸಾಧ್ಯ ಆಗಂಗಿಲ್ಲ, ಜನ್ಮ ಹಾಳಾಗಿ ಹೋಗ್ತದ. ಅದರ ಸಲುವಾಗಂದ್ರು ಆ ಗುರುವಿನ ಪಾದಕ್ಕೆ ಬಿದ್ದಿರಬೇಕು, ಹೆಣ್ಣಿನ ವಾಸನೆ ನಾಶ ಆಗಿರಬೇಕು. ಆ ಗುರುವಿನ ಪಾದಕ್ಕೆ ಬಿದ್ದಿರಬೇಕು. ಮಣ್ಣಿನ ಅಂದ್ರೇನು, ಜಮೀನದಾರ ಆಗಬೇಕು, ಅದು ಆಗಬೇಕು, ಅದು ಹಾಳಾಗಿರಬೇಕು. ಇವೆಲ್ಲವುಗಳನ್ನು ಕೆಡಿಸಿ ನಿನಗೆ ಬ್ರಹ್ಮತ್ವವನ್ನು ಅನುಗ್ರಹಿಸಿರಬೇಕು, ನಿನಗೆ ಆತ್ಮಸ್ವರೂಪವನ್ನು ಉಂಟು ಮಾಡಿರಬೇಕು. ಅಂಥ ಗುರು ಇರಬೇಕು.